ಎಷ್ಟು ಅಂತ ಟಿವಿ ನೋಡೋದು. ಸುಮ್ಮನೆ ಟಿವಿ ಮುಂದೆ ಕೂತಿದ್ದೀನಿ, ಮನ್ಸೆಲ್ಲ ಅಲ್ಲೇ ಇದೆ. ಸಮರ್ಥ್ಗೆ ಕಾಲ್ ಮಾಡಿದ್ಮೇಲೆ ಯಾಕೋ ತಲೆ ತುಂಬ ಸರಿ ತಪ್ಪು ಏನು ಗೊತ್ತಾಗ್ತಾನೇ ಇಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ, ಕರೆದಿದ್ದಾಯ್ತು, ಮುಂದೆ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟು ಈಗ ಹೋಗಿ ಅವ್ರನ್ನ ಮೀಟ್ ಮಾಡೋಣ. ಟೈಮ್ ಆಯಿತು, ರೆಡಿ ಆಗಿಬಿಟ್ಟು ಹೋಗೋ ಅಷ್ಟರಲ್ಲಿ 6 o'clock ಆಗಿರುತ್ತೆ. ಹಬ್ಬ, ಎಲ್ಲ ರೆಡಿ ಆಗಿದ್ದಾಯ್ತು. ಅಮ್ಮಂಗೆ ಹೇಳಿ ಹೊರಡೋಣ. ಅಮ್ಮ ಅಮ್ಮ. ಹಾಂ ಏನಮ್ಮ ಸಾನ್ವಿ? ಅಮ್ಮ, ನಾನು ಯಾರೋ ಫ್ರೆಂಡ್ನ ನೋಡೋದಿತ್ತು, ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಮ್ಮ. ಹಾಂ ಸಾನು, ಇದೇನೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ಯಾ? ಯಾವ ಫ್ರೆಂಡ್ ನೋಡೋಕೆ ಹೋಗ್ತಿದ್ಯಾ? ಗರ್ಲ್ ಫ್ರೆಂಡಾ ಅಥವಾ ಬಾಯ್ ಫ್ರೆಂಡಾ? ಅಮ್ಮ, ಸ್ವಲ್ಪ ಅಮ್ಮನ ಥರ ಇರೋದು ಕಲಿ. ಅಲ್ಲ ಕಣೆ, ನೀನು ಯಾವತ್ತೂ ಇಷ್ಟು ಚೆನ್ನಾಗಿ ರೆಡಿ ಆಗಿರ್ಲಿಲ್ವಲ್ಲ, ಅದಕ್ಕೆ ಹೇಳಿದೆ. ಅಲ್ಲ, ಗಂಡು ನೋಡೋಕ್ಕೂ ಇಷ್ಟು ಚೆನ್ನಾಗಿ ಅಲಂಕರಿಸ್ಕೊಳ್ಳಿಲ್ಲ ನೀನು. ಇನ್ನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವ ಬಾಯ್ ಫ್ರೆಂಡೂ ಇರಲಿಲ್ಲ. ಇನ್ನು ಈಗಂತೂ ಕಾಲೇಜ್ ಟೀಚರ್ ಆದಮೇಲೆ ಇರ್ತಾರಾ, ಅದಕ್ಕೆ ಕೇಳಿದೆ. ಅಮ್ಮ, ನಾನು ಟೀಚರ್ ಅಲ್ಲಮ್ಮ, ಲೆಕ್ಚರರು. ಅಯ್ಯೋ, ಎರಡು ಒಂದೇ ಕಣೆ, ಬಿಡು. ನೀನು ತುಂಬ ಚೆನ್ನಾಗಿ ರೆಡಿ ಆಗಿದ್ಯಾ, ನಿನಗೆ ನನ್ನ ದೃಷ್ಟಿನೇ ಇಲ್ಲಿ ಬೀಳುತ್ತೋ ಅನ್ಸುತ್ತೆ. ಸರಿ ಅಮ್ಮ, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಸರಿ ಅಮ್ಮ, ಹೋಗಿ ಹುಷಾರಾಗಿ ಬಾ, ಬೇಗ ಬಂದುಬಿಡು. ಆಯ್ತಮ್ಮ. ಅಮ್ಮ ಕೇಳ್ತಿದ್ದಾರೆ. ಅಮ್ಮಂಗೆ ಹೇಳ್ಬಾರ್ದು ಅಂತ ಏನಿಲ್ಲ, ಆದರೆ ಯಾವುದು ಏನು ಅಂತ ಸ್ಪಷ್ಟವಾಗದೆ ಸುಮ್ಮನೆ ಯಾಕೆ ಅಮ್ಮಂಗೆ ಆಸೆ ತೋರಿಸೋದು, ಅದಕ್ಕೆ ಹೇಳಿಲ್ಲ. ಮುಂದೆ ಎಲ್ಲ ಸರೋದ್ಮೇಲೆ ಹೇಳಿದ್ರಾಯ್ತು. ಈಗ ಹೋಗಿ ಬರೋಣ. ಸಾನು ಇವತ್ತು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಅವಳು ಅವಳ ರೂಪಕ್ಕೆ ತಕ್ಕಂತೆ ಚೆನ್ನಾಗಿರೋ ಗಂಡು ಬೇಕು ಅನ್ನೋದು ತಪ್ಪೇನಿಲ್ಲ. ಹೇಗೋ ಅವಳಿಗೂ ಒಂದೊಳ್ಳೆ ಗಂಡು ಸಿಕ್ಬಿಟ್ಟು ಅವಳು ಬಾಳು ಸರೋದ್ರೆ ಸಾಕಪ್ಪ. ಚಿಕ್ಕ ವಯಸ್ಸಿಂದನೂ ನಮಗಾಗೇ ದುಡಿತಾ ಇದ್ದಾಳೆ ಪಾಪ. ಹೋ, ಹಾಗೆ ಸಮರ್ಥ ಬಂದ್ಬಿಟ್ಟಿದ್ದಾರೆ ಪಾಪ. ಯಾವಾಗಿಂದ ಬಂದು ಕಾಯ್ದ್ರೋ ಏನೋ, ಎಷ್ಟೊತ್ತಾಯ್ತೋ ಏನೋ. ವಾವ್, ಈ ಡ್ರೆಸ್ಸಲ್ಲಿ ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ನಿನ್ನೆಗಿಂತ ಸ್ಮಾರ್ಟಾಗಿ ಕಾಣ್ತಿದ್ದಾರೆ. ಹಾಯ್ ಸಮರ್ಥ. ಓ ಹಾಯ್ ಸಾನ್ವಿ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಸಾರಿ, ತುಂಬ ವೆಯ್ಟ್ ಮಾಡಿಸ್ಬಿಟ್ಟೆ ಅನ್ಸುತ್ತೆ. ಬಂದು ತುಂಬ ಹೊತ್ತಾಯ್ತಾ? ಹಾಗೇನಿಲ್ಲ, ಜಸ್ಟ್ 5 minutes ಆಯ್ತು ಅಷ್ಟೇ. ಓ ಹೌದಾ, ಓಕೆ. ವಾವ್, ಈ ಡ್ರೆಸ್ನಲ್ಲಿ ಈಗಷ್ಟೇ ಅರಳಿದ ಬಿಳಿ ಗುಲಾಬಿ ಥರ ಕಾಣ್ತಾ ಇದ್ದಾರೆ. ಇವ್ರಿಗಾಗಬೇಕಾದ್ರೆ ಒಂದೆರಡು ಕಂಡೀಷನ್ಸ್ನ ಸ್ಕಿಪ್ ಮಾಡ್ಬೋದು. ಯಾವುದು ಸ್ಕಿಪ್ ಮಾಡ್ಬೋದು? ಹಾಂ, ಬೇಕಾದರೆ ಲೇಟಾಗಿ ಬರೋದು ಸ್ಕಿಪ್ ಮಾಡ್ಬೋದು. ಅಲ್ಲ, ಮನೆಯಲ್ಲಿ ಇಂಥ ಬ್ಯೂಟಿ ಇದ್ದರೆ ದಿನ ನಾನು ಯಾಕೆ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಲಿ? ಇಲ್ಲೇ ಇದ್ದೀರಾ? ಯಾವ ಲೋಕದಲ್ಲಿದ್ದೀರಾ? ಹಾಂ ಹೇಳಿ ಸಾನ್ವಿ. ಅಯ್ಯೋ ಹಾಗೇನಿಲ್ಲ ಸಾನ್ವಿ, ನಿಮ್ಮ ನೋಡ್ತಿದ್ನಲ್ಲ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಹಾಂ ಅಲ್ವಾ? ಸಮರ್ಥ್, ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನಾನು ನೇರವಾಗಿ ಹೇಳ್ತಿದ್ದೀನಿ. ಸಮರ್ಥ್, ಐ ಆಮ್ ಓಕೆ ವಿತ್ ಯುವರ್ ಕಂಡೀಷನ್ಸ್. ನಿಮಗೂ ಒಪ್ಪಿಗೆ ಇದ್ದರೆ ಮುಂದಿನ ಮಾತುಕತೆ ಆಡ್ಬೋದು. ಹಾಂ ಥ್ಯಾಂಕ್ಸ್ ಸಾನ್ವಿ, ನನಗೂ ಒಪ್ಪಿಗೆ ಇದೆ. ಮುಂದೆ ಹೇಗೆ ನೀವೇ ಹೇಳಿ. ನಂದು ಕೆಲವು ಕಂಡೀಷನ್ಸ್ ಇದೆ. ಏನು ಕಂಡೀಷನ್ಸಾ? ಹಾಂ, ಅದಂಥದ್ದೇನಿಲ್ಲ. ಅದು ನಾನು ಸ್ಯಾಟರ್ಡೆ ನೈಟ್ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ತೀನಿ. ಕೆಲವೊಮ್ಮೆ ಬರೋದು ಸಂಡೇ ಬೆಳಿಗ್ಗೆ ಆಗುತ್ತೆ. ಮತ್ತೆ ಮದುವೆ ನಂತರ ಅದ್ರ ಖರ್ಚು ನೀವೇ ಸ್ಪಾನ್ಸರ್ ಮಾಡಬೇಕು. ಹಾಂ ಸಾನ್ವಿ ಅವರೇ, ಏನು ಕಿಂಡಲ್ ಮಾಡ್ತಾ ಇದ್ದೀರಾ? ಅಯ್ಯೋ ಹಾಗೇನಿಲ್ಲಪ್ಪ, ಇದು ನಿಜ. ಅದು ಹೇಳೋದು ಬೇಡ ಅನ್ಕೊಂಡಿದ್ದೆ, ಮದುವೆ ನಂತರ ಹೇಗೆ ತಿಳಿಯುತ್ತೆ ಅಂತ ಅನ್ಕೊಂಡಿದ್ದೆ. ಯಾವಾಗ ನೀವೇ ಹೇಳಿದ್ರೋ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸಾಧ್ಯನೇ ಇಲ್ಲ ಹೋಗ್ರಿ. ಮಕ್ಳಿಗೆ ಪಾಠ ಹೇಳ್ಕೊಡೋ ನೀವು ಟೀಚರು, ನೀವು ಆ ಥರ ಎಲ್ಲ ಮಾಡ್ತೀರಾ? ಹಲೋ, ಟೀಚರ್ ಅಲ್ಲ, ಲೆಕ್ಚರರು. ಎರಡೂ ಒಂದೇ. ಓ ಗಾಡ್. ಹೌದು, ನೀವು ಯಾವ ಸಬ್ಜೆಕ್ಟ್ ಟೀಚರು? ಲೆಕ್ಚರರು, ಮ್ಯಾಥಮೆಟಿಕ್ಸ್ ಲೆಕ್ಚರರು. ನಾವು ಓದಬೇಕಾದ್ರೆ ನಿಮ್ಮಂಥ ಸುಂದರವಾದ ಲೆಕ್ಚರರ್ ಇದ್ದಿದ್ರೆ ಮ್ಯಾಥ್ಸ್ ಕ್ಲಾಸು ಬಂಕ್ ಮಾಡ್ತಾನೇ ಇರಲಿಲ್ಲ. ನಿಮ್ಮ ಸ್ಟೂಡೆಂಟ್ಸು ತುಂಬ ಲಕ್ಕಿ. ಈಗ ನಾವು ಬಂದ ವಿಷಯ ಮಾತಾಡೋದಾ? ಮದುವೆ ಬಗ್ಗೆ ನಿಮ್ಮ ನಿರೀಕ್ಷೆ ಏನು? ಅಂದರೆ ಯಾವ ರೀತಿ ಇರಬೇಕು? ನಿರೀಕ್ಷೆ ಥರ ಏನೂ ಇಲ್ಲ, ಹೇಗಾದರೂ ಸರಿ, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ. ಓಕೆ, ಈ ವಿಷಯದಲ್ಲಿ ನಂದು ಒಂದು ಕಂಡೀಷನ್ಸ್ ಇದೆ.
ಏನಪ್ಪ ಅಂದರೆ ಧಾರೆನ ದೇವ್ರ ಸನ್ನಿಧಿಲಿ ತುಂಬ ಆಪ್ತರನ್ನಷ್ಟೇ ಕರೆದು ಸಿಂಪಲ್ಲಾಗಿ ಮಾಡಿ ಮುಗಿಸೋಣ. ಯಾಕಂದರೆ ಕಷ್ಟಕ್ಕಾಗದೇ ಇರೋ ನೆಂಟರನ್ನೆಲ್ಲ ಕೂಡಿ ಹಾಕೊಂಡು ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಬೇಕಾದರೆ ಫ್ರೆಂಡ್ಸು ಮತ್ತು ನೆಂಟರಿಗೆ ರಿಸೆಪ್ಷನ್ ಇಟ್ಕೊಳ್ಳೋಣ. ಅದು ಒಂದು ಒಳ್ಳೆ ಹೋಟೆಲ್ನಲ್ಲಿ ಅರೇಂಜ್ ಮಾಡೋಣ. ಮತ್ತು ಅದರ ಖರ್ಚನ್ನ ಇಬ್ಬರು ಸಮನಾಗಿ ಹಂಚ್ಕೊಳ್ಳೋಣ. ಏನು ಹೇಳ್ತೀರಾ? ನಿಮಗೆ ಇದರಲ್ಲಿ ಒಪ್ಪಿಗೆ ಇದೆಯಾ? ಹಾಂ, ಇದೇನಿದು? ನನ್ನ ಫ್ರೆಂಡ್ಸ್ ಹೇಳಿದ ಪ್ರಕಾರ ನನಗೆ ಹೆಚ್ಚು ಖರ್ಚು ಬೀಳಲ್ಲ, ಬಟ್ಟೆ ಮತ್ತು ಒಂದು ಜೊತೆ ಒಡವೆ ಅಂದಿದ್ದು. ಇಲ್ಲಿ ನೋಡಿದ್ರೆ ರಿಸೆಪ್ಷನ್ ಖರ್ಚು ಆಗ್ತಾ ಇದ್ದಾರಲ್ಲ. ಆದರೆ ಸಾನ್ವಿ, ಮದುವೆ ಖರ್ಚೆಲ್ಲ ನಿಮ್ಮದೇ ಅಲ್ವಾ? ಅದು ತಂದೆ ತಾಯಿ ಮಾಡೋ ಮದುವೆಯಲ್ಲಿ. ಇಲ್ಲಿ ನನ್ನ ಮದುವೆಗೆ ನಾನೇ ಖರ್ಚು ಮಾಡ್ತಾ ಇರೋದ್ರಿಂದ ಈ ವ್ಯವಸ್ಥೆ. ಮತ್ತು ಗಂಡಿನವ್ರಿಗೂ ಕೂಡ ಬೀಗರ ಔತಣ ಇರುತ್ತಲ್ವಾ, ಅದ್ರ ಬದಲು ರಿಸೆಪ್ಷನ್ಗೆ ಕೈ ಜೋಡಿಸಿದ್ರೆ ಇಬ್ರಿಗೂ ಹೊರೆ ಆಗಲ್ಲ. ಅದಕ್ಕೆ ಹೇಳಿದೆ. ಹಾಂ ಹೌದು, ಸಾನ್ವಿ ಮಾತು ಸರಿ ಇದೆ. ಇಂಥ ಸಣ್ಣ ವಿಷಯಕ್ಕೆಲ್ಲ ಇವ್ರನ್ನ ಕಳ್ಕೊಬಾರ್ದು. ಸರಿ ಸಾನ್ವಿ, ನೀವು ಹೇಗೆ ಹೇಳ್ತೀರೋ ಹಾಗೆ. ಸರಿ, ಹಾಗಾದರೆ ಒಂದ್ಸಲಿ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ ಅವ್ರ ಒಪ್ಪಿಗೆನೂ ಕೇಳಿದ ನಂತರ ನಮ್ಮ ಮನೆಗೆ ಬನ್ನಿ. ಅಮ್ಮ ಕೂಡ ನಿಮ್ಮನ್ನು ನೋಡಿ ಒಪ್ಕೋಬೇಕಲ್ವಾ? ಎಲ್ಲರೂ ಒಪ್ಪಿಗೆ ಪಡೆದ್ಮೇಲೆ ಮುಂದುವರಿಯೋಣ. ನಮ್ಮ ತಂದೆ ತಾಯಿದು ಯಾವ ಅಬ್ಜೆಕ್ಷನ್ನು ಇರಲ್ಲ. ಪಪ್ಪ ಅಂತೂ ನೆಂಟರ ಥರ ಮದುವೆಗೆ ಬರ್ತಾರೆ. ಮಮ್ಮಿನ ಬೇಕಾದರೆ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಓಕೆ, ಮತ್ತೆ ನಿಮ್ಮ ಜಾತಕ ಇದ್ರೆ ಕೊಡಿ. ನಾನೇನು ನಂಬಲ್ಲ ಜಾತಕ ಎಲ್ಲ, ಆದರೆ ಅಮ್ಮನಿಗೆ ಸ್ವಲ್ಪ ಅದ್ರ ಮೇಲೆ ನಂಬಿಕೆ ಜಾಸ್ತಿ. ಅದಕ್ಕೆ ಸ್ವಲ್ಪ ಹೊಂದಿಸಿ ನೋಡಲಿ. ಅದಕ್ಕೇನ್ರಿ, ಇಲ್ಲೇ ಮೊಬೈಲೇ ಇದೆ, ಎಲ್ಲ ಕೇಳ್ತಾರಲ್ಲ, ಅದಕ್ಕೆ ಮೊಬೈಲ್ನಲ್ಲೇ ಒಂದು ಕಾಪಿ ಇಟ್ಕೊಂಡಿದ್ದೀನಿ. ನಿಮ್ಗೆ ವಾಟ್ಸಪ್ ಕಳಿಸ್ತೀನಿ. ಹಾಂ ಸರಿ, ನನ್ನ ನಂಬರ್ಗೆ ಸೆಂಡ್ ಮಾಡಿ. ನೋಡಿ ಸಾನ್ವಿ ಅವರೇ, ನನ್ನ ಜಾತಕನ ನಿಮ್ಮ ಮೊಬೈಲ್ಗೆ ವಾಟ್ಸಪ್ ಮಾಡಿದ್ದೀನಿ. ಹಾಂ, ಚೆಕ್ ಮಾಡ್ತೀನಿ ರೀ. ಹಾಂ, ಬಂದಿದೆ. ಬರೋ ಗಂಟೆಗಳ ಜಾತಕ ಎಲ್ಲ ನೋಡಿ ನೋಡಿ ನನಗೆ ಒಂದೋ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ನನಗೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಅದನ್ನು ಕಲ್ಪಿಟ್ಟಿದ್ದೀನಿ. ಈಗ ಇವ್ರ ಜಾತಕ ಹೇಗಿದೆ ಅಂತ ನೋಡೋಣ. ಸಮರ್ಥ್, ಇದು ನಿಮ್ಮ ನಿಜವಾದ ಡೇಟ್ ಆಫ್ ಬರ್ತೇನಾ? ಹೌದು ರೀ, ಕರೆಕ್ಟ್ ಡೇಟ್ ಆಫ್ ಬರ್ತೆ. ಯಾಕ್ರಿ, ಏನಾದರೂ ತೊಂದರೆನಾ? ಶಾಸ್ತ್ರಿಗಳು ತುಂಬ ಚೆನ್ನಾಗಿದೆ ಅಂದಿದ್ದಾರೆ. ನೀವು ನೋಡಿದರೆ ಹೀಗೆ ಲುಕ್ ಕೊಡ್ತಾ ಇದ್ದೀರಾ. ಅದು ಅದು ಹೇಳ್ರಿ ಸಾನ್ವಿ ಅವರೇ, ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ. ಅದು ಏನಿಲ್ಲ, ನನಗೂ ಅಷ್ಟು ಗೊತ್ತಾಗಲ್ಲ. ಒಂದ್ಸಲಿ ಅಮ್ಮನಿಗೆ ಜಾತಕ ತೋರಿಸಿ ಪುರೋಹಿತರ ಹತ್ರ ಕೇಳಕ್ಕೆ ಹೇಳ್ತೀನಿ. ಸರಿ, ನಾನು ಇನ್ನು ಬರ್ತೀನಿ. ಅಯ್ಯೋ, ಯಾಕ್ರಿ, ಏನಾಯಿತು? ನಿಮಗೂ ಜಾತಕ ನೋಡೋಕೆ ಬರುತ್ತಾ? ಹೇಳಿ. ಅಯ್ಯೋ, ಆ ಥರ ಏನಿಲ್ಲ. ಸರಿ, ನನಗೆ ಟೈಮ್ ಆಯಿತು, ನಾನಿನ್ನು ಹೊರಡ್ತೀನಿ. ಲೇಟ್ ಆದರೆ ಅಮ್ಮ ಬೈತಾರೆ. ಸರಿ ರೀ, ಯಾವುದಕ್ಕೂ ಬೇಗ ತಿಳಿಸಿ. ಹಾಂ ಸರಿ, ಆಯಿತು, ಬಾಯ್. ಅಯ್ಯೋ, ಇದೇನು ಇವ್ರು ಯಾಕೆ ಇದ್ದಕ್ಕಿದ್ದಾಗೇನೆ ನನ್ನ ಜಾತಕ ನೋಡಿ ಈ ಥರ ಮಂಕಾದರು? ನನ್ನ ಜಾತಕದಲ್ಲಿ ಏನಾದರೂ ಆ ಥರದ್ದು ಏನಾದರೂ ದೋಷ ಇದೆಯಾ ಇಲ್ವಾ? ಅವ್ರ ಜಾತಕ ನಮ್ಮ ಜಾತಕ ಒಂದಲ್ವಾ? ಯಾಕೆ, ಏನಾಯಿತು? ಅವ್ರು ಹೇಳೋವರೆಗೂ ಕಾದು ನೋಡಬೇಕಷ್ಟೆ. ದೇವ್ರೇ, ಈ ಹುಡುಗಿನ ರಿಜೆಕ್ಟ್ ಮಾಡಬೇಡಪ್ಪ. ಹೇಗಾದರೂ ಮಾಡಿ ಇವಳೇ ನನ್ನ ಹೆಂಡತಿ ಆಗೋಗಿ ಮಾಡಪ್ಪ ದೇವ್ರೇ. ಇಂಥ ಒಳ್ಳೆ ಹುಡುಗಿನ ಮಿಸ್ ಮಾಡ್ಕೊಳ್ಳೋಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ದೇವ್ರೇ, ಹೇಗಾದರೂ ಮಾಡಿ ನಮ್ಮಿಬ್ರು ಜಾತಕ ಹೊಂದೋಗಿ ಮಾಡಪ್ಪ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾನ್ವಿ ಅವರು ನನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ರು. ನನಗೂ ಅವರು ಮದುವೆ ಆಗೋಕ್ಕೆ ಯಾವುದೇ ತಕರಾರು ಇರಲಿಲ್ಲ. ಇಬ್ಬರೂ ತಮ್ಮ ತಮ್ಮ ಕಂಡೀಷನ್ಸ್ನ ಹೇಳ್ಕೊಂಡಿದ್ವಿ. ಇಬ್ರಿಗೂ ಕಂಡೀಷನ್ಸ್ನೆಲ್ಲ ಒಪ್ಪಿಗೆ ಆಯಿತು. ಆದರೆ ಜಾತಕ ಏನಾಯಿತೋ ಗೊತ್ತಿಲ್ಲ. ಮುಂದೆ ಜಾತಕ ಕೂಡಿ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸಾನ್ವಿ ಅವರೇನೋ ಸಪ್ಪಗೆ ಹೋಗ್ಬಿಟ್ಟಿದ್ದಾರೆ. ನನಗಂತೂ ಅದೇ ಚಿಂತೆ ಆಗಿಬಿಟ್ಟಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.